ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ನಾನಿಲ್ಲಿ ಒಂದು ಕಡಾಯಿಗೆ 3 ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡಿ ಪುದೀನ ಹಾಗೆ ಕೊತ್ತಂಬರಿನ ಈ ರೀತಿ ಬಾಡಿಸ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಫ್ರೈ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿನ ಹಾಕಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಗ್ರೈಂಡ್ ಆಗಿದೆ. ಈ ರೀತಿ ಪೇಸ್ಟ್ ಆದರೆ ಸಾಕಾಗತ್ತೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 2ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿದ್ದೀನಿ. ಇದು ಸ್ವಲ್ಪ ರೆಡ್ಡಿಶ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿಯಲ್ಲಿರೋ ಹಸಿ ವಾಸನೆ ಕಂಪ್ಲೀಟಾಗಿ ಹೋದ್ಮೇಲೆ ಇದಕ್ಕೆ ನಾನು ಒಂದು ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಜಾಸ್ತಿ ಫ್ರೈ ಮಾಡೋದು ಬೇಡ. ಕ್ಯಾಪ್ಸಿಕಮ್ ಕ್ರಿಸ್ಪಿಯಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆ ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾವು ಮುಂಚೆನೇ ಮಾಡಿಟ್ಕೊಂಡಿರುವಂಥ ರೈಸ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುದೀನ ರೈಸ್ ಇವಾಗ ರೆಡಿಯಾಗಿದೆ. ಇದಕ್ಕೆ ನಾವು ಟೋಫು ಅಥವಾ ಪನ್ನೀರ್ನ ಗೀ ರೋಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮನೇಲಿ ಟೋಫು ಇತ್ತು, ಅದನ್ನು ಕೂಡ ಈ ರೀತಿ ಗೀ ರೋಸ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರೋ ಟೋಫು ಪುದೀನ ರೈಸ್ ಇವಾಗ ರೆಡಿಯಾಗಿದೆ. ಎಲ್ಲರೂ ಕೂಡ ಟ್ರೈ ಮಾಡಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚೋಣ ಅಂತೇಳಿ ದೀಪ ಹಚ್ತಾ ಇದ್ದೀನಿ. ಜೇಜಿ ಕೈ ಮುಗಿಯಪ್ಪ. ಹೆಂಗಪ್ಪ ಕೈ ಮುಗಿಯ ಜೇಜಿಗೆ? ಗಣಪತಿ, ಓಂ ನಮಃ ಶಿವಾಯ. ಆಯ್ತು, ಗುಡ್ಡು ಚುಮ್ಮ ಗುಡ್ಡು ಗಲ್. ನಿಮ್ಮನೆಲ್ಲೂ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಗೊತ್ತೇ ಇರುತ್ತೆ. ನಾವು ದೇವ್ರ ದೀಪ ಹಚ್ಚೋವಾಗೆಲ್ಲ ಊದಿನ ಕಡ್ಡಿ ಬೆಳಗೋದು, ಗಂಟೆ ಹೊಡೆಯೋದು ನಾನು ಮಾಡ್ತೀನಿ ಅಂಥೇಳಿ ನಮ್ಮ ಹತ್ರ ಇಸ್ಕೊಂಡು ಅವರೇ ಮಾಡ್ತಿರ್ತಾರೆ. ಸೊ ಅದೇ ರೀತಿಯೇ ನಮ್ಮನೇಲೂ ಕೂಡ ನನ್ನ ಪುಟ್ಟು ಮಗಳು ದೇವರಿಗೆ ದೀಪ ಹಚ್ಚೋ ಟೈಮಲ್ಲಿ ಗಂಟೆ ಹೊಡಿತೀನಿ, ಊದಿನ ಕಡ್ಡಿ ಬೆಳಗ್ತೀನಿ ಅಂಥೇಳಿ ನನ್ನ ಹತ್ರ ಇಸ್ಕೊಂಡು ಅವರೇ ಬೆಳಗ್ತಾ ಇದ್ದಾರೆ. ದೇವ್ರಿಗೆ ದೀಪ ಎಲ್ಲ ಹಚ್ಚಿದಾದ್ಮೇಲೆ ಮಾವಿನ ಹಣ್ಣಿತ್ತು, ಅದನ್ನು ಕೂಡ ದೇವ್ರಿಗೆ ನೈವೇದ್ಯ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನಾನು ಹಾಗೆ ಸ್ಮಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಹಾಗೆ ಮನೆಯಲ್ಲಿ ಮಾವಿನ ಹಣ್ಣಿತ್ತು, ಅದನ್ನು ಕಟ್ ಮಾಡ್ಕೊಂಡ್ಕೊಳ್ಳೋಣ ಅಂಥೇಳಿ ನಾನು ಕಿಚನ್ಗೆ ಬಂದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅವರ ಕಸಿನ್ ಬ್ರದರ್ ಬಂದರು. ಮನೇಲಿ ಫಂಕ್ಷನ್ ಇದೆ, ಎಲ್ಲರೂ ಬರಬೇಕು ಅಂಥೇಳಿ ಇನ್ವೈಟ್ ಮಾಡ್ತಾಯಿದ್ರು. ಹಾಗೆ ನಾನು ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಮಾವಿನ ಹಣ್ಣು ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ಎಲ್ಲ ವೆರೈಟೀಸ್ ತಿನ್ನಿಸ್ಬೇಕು ಅಂತ. ಅದಕ್ಕೆ ಅಣ್ಣ ಹೇಳ್ತಾಯಿದ್ರು, ಇಲ್ಲೇ ಹೆಸರುಘಟ್ಟ ಹತ್ರ ಮಾವಿನ ಮೇಳ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಹೋಗಿ ತೊಗೊಂಡು ಬನ್ನಿ ಅಂತ. ನೀವು ಮೇಳಾಗ ಹೋಗ್ಬೇಕು ಹೆಸರುಘಟ್ಟ. ಒಳಗಡೆ ಫಾರಂ ఉంది, ಅಲ್ಲೇ ಕಿತ್ತಿ ಮಾರ್ತಾರ ಹಣ್ಣು. ಇಲ್ಲ ಹೋಗ್ಲಿರಲ್ಲ, ಮೋಸ್ಟ್ಲಿ ಭಾನುವಾರ ಇರುತ್ತೆ ಅನ್ಕೊಂತೀನಿ.
ಅಣ್ಣನೂ ಕೂಡ ಮನೆಗೆ ಹೊರಟರು. ನನ್ನ ಮಗಳು ಬಾಯ್ ಮಾಡ್ತಾ ಇದ್ದಾರೆ. ಹಾಗೆ ನೋಡೋಣ ಹೆಸರುಘಟ್ಟ ಮಾವಿನ ಮೇಳಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ. ಯಾಕಂದರೆ ಕರೆಕ್ಟಾಗಿ ಟೈಮಿಂಗ್ಸ್ ಗೊತ್ತಿಲ್ಲ, ಹಾಗೆ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ನಾವೇನಾದರೂ ಮಾವಿನ ಮೇಳಗೆ ಹೋದರೆ ಖಂಡಿತವಾಗ್ಲೂ ಆ ವ್ಲಾಗ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಮಗಳು ಬ್ರೇಕ್ಫಾಸ್ಟ್ ಆಯಿತು, ಹಣ್ಣು ತಿಂದರು, ಹಾಗೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂಥೇಳಿ ಆಟ ಆಡ್ತಾ ಇದ್ದಾರೆ. ಸ್ಮಯ ಬರ್ಡೇಗೆ ಟಾಯ್ಸ್ ಹಾಗೆ ಡಾಲ್ ಎಲ್ಲ ಗಿಫ್ಟ್ ಬಂದಿತ್ತು, ಹಾಗಾಗಿ ಅದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಈ ಮಾಡು ಸ್ಮಯ, ಈ ಮಾಡು. ಅಲ್ಲಿ ನೋಡೋಣ, ಅಲ್ಲಿ ಬರ್ತಿದ್ಯಲ್ಲ ಕಂದ. ತೋರ್ಸ್ಮ ಸ್ಮಯ, ಈ ಮಾಡು. ಅಲ್ಲಿ ತೋರಿಸ್ಬೇಕು ನೀಟಾಗಿ ಅಮ್ಮಂಗೆ. ಪುಟಾಣಿ ಅಲ್ಲೂ ಬರ್ತಿದೆ. ಏನು ಮಾಡ್ತೀವಿ ಚುಮ್ಮ? ಅಲ್ಲಲ್ಲಿ ಬ್ರಷ್ ಮಾಡ್ತೀರಾ? ನನ್ನ ತಂಗಿ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದರು. ನನ್ನ ಮಗಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನೀವೇ ನೋಡಿ ಯಾವ ರೀತಿ ಕುಣಿದಾಡ್ತಾ ಇದ್ದಾರೆ ಅಂತ. ಸ್ಮಯ ಬರ್ಡೇಗೆ ಬಂದಿರೋ ಗಿಫ್ಟ್ಸ್ನೆಲ್ಲ ಅವ್ರ ಚಿಕ್ಕಿಗೆ ತೋರಿಸ್ತಾ ಇದ್ದಾರೆ. ಚಿಕ್ಕಿ ನೋಡಿ, ಇದು ರ್ಯಾಬಿಟ್ಟು, ಇದು ಟಾಯಿ, ಇದು ಡಾಲು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಮಗಳು ಇವರೇ ಅವರೇ ಅಂತಲ್ಲ, ಯಾರಾದರೂ ಬರಲಿ ಅವ್ರ ಹತ್ರ ಏನಾದರೂ ಹೊಸದಾಗಿರೋದನ್ನ ಬೇರೆಯವ್ರಿಗೆ ತೋರಿಸೋ ತನಕ ಅವ್ರಿಗೆ ಸಮಾಧಾನನೇ ಆಗಲ್ಲ. ಹಾಗಾಗಿ ನನ್ನ ತಂಗಿಗೂ ಕೂಡ ಅವ್ರ ಹತ್ರ ಇರೋ ಟಾಯ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಇನ್ನೊಂದ್ಸಲ ಕುಕ್ ಮಾಡ್ತೀರಾ? ಹಂಗಲ್ಲ, ಕೈ ಮುಚ್ಕೊಳ್ಳಿ. ಹೊರಗಡೆ ಮಳೆ ತುಂಬ ಜೋರಾಗಿ ಬಂತು, ಹಾಗೆ ತುಂಬಾ ಚಳಿ ಇತ್ತು. ಬಿಸಿ ಬಿಸಿಯಾಗಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಈಗ ಸೂಪ್ನ ಮಾಡ್ತಾಯಿದ್ದೀನಿ. ಯೂಶಲಿ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ನಾವು ಈ ರೀತಿ ವೆಜಿಟೇಬಲ್ ಸೂಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಸೂಪ್ನ ತುಂಬ ಮೈಲ್ಡಾಗಿ ಮಾಡಿದ್ದೆ, ಹಾಗಾಗಿ ನನ್ನ ಮಗಳಿಗೂ ತುಂಬಾ ಇಷ್ಟ ಆಯಿತು. ಅವರು ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ. ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹೇಗೋ ನನ್ನ ತಂಗಿ ಬಂದಿದ್ರು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಬಿಸಿ ಬಿಸಿಯಾಗಿರೋ ವೆಜ್ ಪನ್ನೀರ್ ಪಫ್ನ ತೊಗೊಂಡು ಬಂದಿದ್ದರು. ಹಾಗೆ ಯಾವುದಾದ್ರೂ ವೆಬ್ ಸೀರೀಸ್ ಅಥವಾ ಮೂವಿ ನೋಡೋಣ ಅಂಥೇಳಿ ನಾನು ಕೂಡ ಸರ್ಚ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್, ಬಾಯ್.